ನಮಸ್ಕಾರ, ಶುಭೋದಯ. ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪೂಜೆಯ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ದೇವರ ಪೂಜೆಯನ್ನು ಮಾಡ್ತಾರೆ. ಆದರೆ ದೇವರ ಪೂಜೆಗೆ ಒಂದಷ್ಟು ವಿಧಿವಿಧಾನಗಳಿದೆ. ಅದು ಸರಳ ಪೂಜೆ ಆಗಿರಬಹುದು, ಆಡಂಬರದ ಪೂಜೆ ಆಗಿರಬಹುದು. ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಮಾನ್ಯ ಪೂಜೆ ಅಂದರೆ ಸರಳ ಪೂಜೆಯ ಕುರಿತಾಗಿ ದೇವರ ಪೂಜೆ ಹೇಗೆ ಮಾಡಬೇಕು, ಶುಚಿತ್ವ ಇರಬಹುದು, ಹಾಗೆ ನೈವೇದ್ಯ ಇರಬಹುದು, ಮಂತ್ರ ಪಠಣೆ, ಆರತಿ, ಈ ಒಂದು ಕ್ರಮಗಳ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಎಂದಿನಂತೆ ನನ್ನ ಜೊತೆ ಗುರೂಜಿ ಅವರಿದ್ದಾರೆ. ಮೊದಲಿಗೆ ಅವರನ್ನು ಬರಮಾಡಿಕೊಳ್ಳೋಣ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ಆಗಿರುವಂತಹ, ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ನಾಗೇಶ್ ಗುರೂಜಿ ಅವರಿದ್ದಾರೆ. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವಾಗರ್ತ ಇವ ಸಂಪೃತೋ ವಾಗರ್ತಃ ಪತಿಪತೆಯ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರ. ಗುರೂಜಿ, ಸಾಮಾನ್ಯವಾಗಿ ಏನು ನಮಗೆ ದೇವ್ರ ಪೂಜೆ ಮಾಡೋದು ಬರಲ್ವಾ, ಇವರೇನು ಹೊಸದಾಗಿ ಹೇಳ್ಕೊಡ್ಬೇಕಾ ಅಂತ ಅಂದ್ಕೊಳ್ಳೋರು ಇರ್ತಾರೆ. ಬಟ್ ದೇವರ ಪೂಜೆ ಅದು ಒಂದು ಚಿಕ್ಕ ವಿಗ್ರಹಕ್ಕಿರಬಹುದು, ಅಥವಾ ಫೋಟೋಗಿರಬಹುದು, ಅಥವಾ ಆಡಂಬರ ಪೂಜೆಗಿರಬಹುದು, ಒಂದಷ್ಟು ವಿಧಿವಿಧಾನಗಳು ಪಾಲಿಸಲೇಬೇಕು ಅನ್ನೋದಂಥದ್ದು ಇದ್ದೇ ಇದೆ. ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ, ಒಂದಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಸಾಮಾನ್ಯವಾಗಿ ಪೂಜೆ ಯಾವ ರೀತಿ ಮಾಡಬೇಕು, ಶುರು ಮಾಡಬೇಕು, ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡಿ. ಗುರುಭ್ಯೋ ನಮಃ. ಪೂಜಾ ವಿಧಾನಗಳಿಂದ, ಹಲವು ಪೂಜಾ ವಿಧಾನಗಳಿಂದ ದೈವ ಹಾಗೂ ದೈವಿ ಕೃಪೆಯನ್ನು ಹೇಗೆ ತನ್ನದಾಗಿಸಿಕೊಳ್ಳಬೇಕು, ಭಗವಂತನನ್ನು ಹೇಗೆ ಹೋಲಿಸಿಕೊಳ್ಳಬೇಕು, ನಾವೂ ಕೂಡ ಭಗವಂತನ ಒಂದು ಅಂಶ, ಅಹಂ ಬ್ರಹ್ಮಾಸ್ಮಿ ಅನ್ನುವನ್ನ ಪದಕ್ಕೆ, ಅಂದರೆ ನಮ್ಮಲ್ಲಿ ಪ್ರತಿಯೊಂದು ಇರುವಂತಹ ಒಂದು ಹವಗುಣಗಳನ್ನು ಹೇಗೆ ಕಳ್ಕೋಬೇಕು ಮತ್ತು ತನ್ನನ್ನು ತಾನು ಜ್ಞಾನೋದಯವಾಗಿ ಭಗವಂತನ ಅಣುವಾಗಿ ಹೇಗೆ ಸಮರ್ಪಿಸಿಕೊಳ್ಳಬೇಕು ಅನ್ನುವುದರ ಬಗ್ಗೆ. ಪ್ರತಿನಿತ್ಯ ನಮ್ಮನ್ನು ನಾವು ಶುಚಿಪಡಿಸಿಕೊಳ್ಳುವಂಥದ್ದು, ತನ್ನನ್ನು ತಾನು ಅರಿತುಕೊಳ್ಳುವಂಥದ್ದು, ತನ್ನನ್ನು ತಾನು ತೋರ್ಪಡಿಕೆಗಳಿಗೋಸ್ಕರ ಹೇಗೆ ಏನೇನು ಮಾಡ್ತೀವೋ ಹಾಗೆ ಭಗವಂತನಲ್ಲಿ ನಾವು ನಿಷ್ಠಾ ಭಕ್ತಿಯಿಂದ, ಶ್ರದ್ಧಾ ಭಕ್ತಿಯಿಂದ ಮತ್ತು ಮನೋಜ್ಞಾನದಿಂದ ತನ್ನನ್ನು ತಾನು ಸಂಪೂರ್ಣವಾಗಿ ಭಗವಂತನನ್ನು ಅರ್ಪಿಸಿದಾಗ ನಮ್ಮ ಜೀವನಾಡಿಯ ಮತ್ತು ಜೀವನಕ್ಕೆ ಬೇಕಾಗುವಂತಹ ಎಲ್ಲ ಸೌಲಭ್ಯಗಳು ಕೂಡ ಭಗವಂತ ನಮಗೆ ಕರುಣಿಸ್ತಾನೆ. ಮೊದಲನೇದಾಗಿ ನಾವು ಈ ಜನ್ಮ ಎತ್ತಿದಾಗಲೇ ಭಗವಂತ ನಮಗೆ ಏನೇನು ಬೇಕೋ ಎಲ್ಲವನ್ನೂ ಕೂಡ ಕೊಟ್ಬಿಟ್ಟಿರ್ತಾನೆ. ನಮಗೇನು ಬೇಕೋ ಬೇಡ ಅನ್ನುವಂಥದ್ದು ನಮ್ಮ ಸ್ವಯಂ ನಿರ್ಧಾರ. ಹಾಗಿದ್ದಾಗಲೂ ಕೂಡ ಭಗವಂತ ಎಲ್ಲವನ್ನೂ ಕೊಟ್ಬಿಟ್ಟಿದ್ದಾನೆ, ನಾವು ಸುಮ್ಮನೆ ತಪಾಸ್ ಮಾಡ್ಕೊಂಡು ಕೂತ್ಕೊಬಿಟ್ರೆ ಎಲ್ಲವೂ ದಕ್ಕುತ್ತೆ ಅನ್ನುವಂಥದ್ದು ನಮ್ಮ ತಪ್ಪು ತಿಳುವಳಿಕೆ. ಹಾಗಿರುವಾಗ ಪ್ರತಿದಿನವೂ ಕೂಡ ಇಷ್ಟ ದೇವರನ್ನು, ಕುಲದೇವರನ್ನು ಆರಾಧನೆ ಹೇಗೆ ಮಾಡಬೇಕು, ಹೇಗೆ ಭಗವಂತನನ್ನು ಹೋಲಿಸ್ಕೊಳ್ಳಬೇಕು ಅನ್ನುವಂಥದ್ದು. ಪ್ರತಿದಿನ ಸಾಧ್ಯವಾದಷ್ಟೂ ಕೂಡ ಏನು ಬ್ರಾಹ್ಮಿಣಿ ಮುಹೂರ್ತ ಅನ್ನುವಂಥದ್ದು ಏನಿದೆಯೋ, 3 ರಿಂದ 4 ಗಂಟೆ ಟೈಮು, 3 ರಿಂದ 6 ಗಂಟೆ ಒಳಗಡೆಯಾಗಿ, ಸೂರ್ಯೋದಯ ಒಳಗಡೆಯಾಗಿ ಒಂದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಅದೇ ರೀತಿ ಸಾಯಂಕಾಲ 4 ಗಂಟೆಯಿಂದ 7 ಗಂಟೆಯವರೆಗೂ ಕೂಡ ಗೋಧೂಳಿ ಮುಹೂರ್ತ ಅಂತ ಹೇಳ್ತೀವಿ. ಹೀಗಿರುವಾಗ ಈ ಎಲ್ಲ ಸಮಯದಲ್ಲೂ ಕೂಡ ನಾವು ಭಗವಂತನನ್ನು ಸ್ಮರಿಸುವಂತಹ ಪದ್ಧತಿಗಳು. ಮೊದಲನೇದಾಗಿ ನಾವು ಎಷ್ಟು ಶುಚಿತ್ವವಾಗಿರ್ತೀವಿ, ಶುಭ್ರವಾಗಿರ್ತೀವಿ, ತನ್ನ ಮನ ಧನದಿಂದ ನಮ್ಮ ಜ್ಞಾನವನ್ನು ಶುದ್ಧಿಪಡಿಸ್ಕೊಳ್ಳಬೇಕು, ದೇಹವನ್ನು ಶುದ್ಧಿಪಡಿಸ್ಕೊಳ್ಳಬೇಕು. ಮತ್ತು ವಾಸ್ತು ಅಂದರೆ ಸ್ಥಳದ ವಿಷಯದಲ್ಲಿ ಯಾವ ಜಾಗದಲ್ಲಿ ಇರ್ತೀವೋ, ಯಾವ ಜಾಗದವನ್ನು ನಾವು ಆಯ್ಕೆ ಮಾಡ್ಕೊಳ್ತೀವೋ ಭಗವಂತನ ಸ್ಮರಣೆಗೆ, ಆ ಜಾಗವನ್ನು ಸ್ವಚ್ಛ ಮಾಡಿಕೊಳ್ಳುವಂಥದ್ದು ಪದ್ಧತಿ. ಅರಿಶಿಣದ ನೀರಲ್ಲಿ ಹಾಕಿ ಮತ್ತು ರೋಸ್ ವಾಟರನ್ನು ಸ್ವಲ್ಪ ಹಾಕಿ ಸಂಪೂರ್ಣವಾಗಿ ಅಲ್ಲಿನ ಜಾಗವನ್ನು ಸ್ವಚ್ಛ ಮಾಡಿಕೊಳ್ಳುವಂಥದ್ದು, ನಾವು ಸ್ನಾನ ಮಡಿಯಿಂದ ಇರಬೇಕಾಗಿರುವಂಥದ್ದು ಪ್ರಾಮುಖ್ಯತೆ ಕೊಡ್ತೀವಿ. ಎರಡನೇದಾಗಿ ಆ ಪೂಜಾ ಸ್ಥಳಕ್ಕೆ ಎಷ್ಟರ ಮಟ್ಟಿಗೆ ನಾವು ಸ್ವಚ್ಛವನ್ನು ಮಾಡಿದ್ದೀವಿ, ನಮ್ಮ ದೇಹವನ್ನು ಎಷ್ಟು ಸ್ವಚ್ಛವಾಗಿ ಮಾಡ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ತನು ಮನ ಜ್ಞಾನವನ್ನು ಶುದ್ಧಿ ಮಾಡಿದಾಗೆ ಆ ಸ್ಥಳಕ್ಕೂ ಕೂಡ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಬರದೇ ಇರೋ ರೀತಿಯಲ್ಲಿ ಅವಾಯ್ಡ್ ಮಾಡ್ಕೊಳ್ಳುವಂಥದ್ದು, ಯಾವುದೇ ಕರ್ಕಶ ಶಬ್ದ ಬರದೇ ಇರೋ ರೀತಿಯಲ್ಲಿ ಅವಾಯ್ಡ್ ಮಾಡ್ಕೊಳ್ಳುವಂಥದ್ದು. ನಮ್ಮ ಪೂಜಾ ವಿಧಾನ ನಾವು ಕುಳಿತಾದ ನಂತರ ಮುಗಿಯೋವರೆಗೂ ಕೂಡ ಯಾವ ಕಡೆಯಿಂದನೂ ಕೂಡ ಡಿಸ್ಟರ್ಬ್ ಆಗದೇ ಇರೋ ರೀತಿಯಲ್ಲಿ ಪ್ರಾಮುಖ್ಯತೆಯನ್ನು ವಹಿಸಬೇಕಾಗುತ್ತದೆ. ತದನಂತರ ಪೂಜಾ ವಿಧಾನಗಳಿಗೆ ಧ್ಯಾನ ಅನ್ನುವಂಥದ್ದು ಮಾಡಬೇಕು ಅಂತಂದರೆ ಗುರುವಿನ ಜ್ಞಾನ. ಭಗವಂತನಲ್ಲೇ ಫಸ್ಟ್ ಮುಕ್ಕೋಟಿ ದೇವತೆಗಳಿಗೂ ಕೂಡ ಗಣಪತಿ ಅಧಿಪತಿ, ಗಣಪತಿಯ ಪೂಜೆಯನ್ನು ಮಾಡಿ
ಸಂಕಲ್ಪ ಮಾಡಿಕೊಂಡು ತದನಂತರ ಗುರುವಿನ ಆಜ್ಞೆ ಅಂತಂದರೆ ಸಾಯಿಬಾಬಾವನ್ನು ನೆನೆಸ್ಕೋಬೇಕು, ತಂದೆ ತಾಯಿಯರು ನೆನೆಸ್ಕೋಬೇಕು, ರಾಘವೇಂದ್ರ ಸ್ವಾಮಿಯನ್ನು ನೆನೆಸ್ಕೋಬೇಕು, ಗುರು ಹಿರಿಯರನ್ನು ನೆನೆಸ್ಕೋಬೇಕಾಗುತ್ತದೆ. ಇದನ್ನು ಸಂಪೂರ್ಣವಾಗಿ ಗುರುವಿನಿಗೆ ಅರ್ಪಣೆ ಮಾಡಿ ತದನಂತರ ನಮ್ಮ ಜ್ಞಾನವನ್ನು ಸ್ವಚ್ಛ ಅನ್ನುವಂಥದ್ದು ಮಾಡ್ಕೋಬೇಕಾಗುತ್ತದೆ. ತದನಂತರ ನಮ್ಮ ಇಷ್ಟ ದೇವರನ್ನು ಮತ್ತು ಗುರುವಿನ ಫೋಟೋವನ್ನು ಮತ್ತು ಇಷ್ಟ ದೇವರ ವಿಗ್ರಹ ಅಥವಾ ಫೋಟೋವನ್ನು ಆಗಿರ್ಬೋದು, ಕುಲದೇವರ ಆರಾಧನೆ ಮಾಡುವಂಥವರು ಕುಲದೇವರ ಫೋಟೋವನ್ನು ವಿಗ್ರಹವನ್ನು ಸಾಧ್ಯವಾದಷ್ಟು ವಿಗ್ರಹ ಎಷ್ಟು ಚಿಕ್ಕದಾಗಿ ಇಟ್ಕೊಳ್ತೀವೋ ಅಷ್ಟು ದೊಡ್ಡದಾಗಿ ನಮಗೆ ಫಲ ಅನ್ನುವಂಥದ್ದು ದಕ್ಕುತ್ತದೆ. ಹೇಗಿರುವಾಗ ಅಷ್ಟು ವಿಗ್ರಹಗಳನ್ನು ಮತ್ತು ಪಠಣಗಳನ್ನು ಶುಭ್ರಗೊಳಿಸಿ ನಮ್ಮ ಹಾಕ್ಕೊಂಡಿರುವಂತಹ ಬಟ್ಟೆಗಳನ್ನು ಕೂಡ ಅಂತಂದರೆ ಸಂಪೂರ್ಣವಾಗಿ ಮಡಿನಲ್ಲಿ ಇದ್ದುಕೊಂಡು ನಾವು ಅಷ್ಟೇ ಪ್ರಾಮುಖ್ಯತೆ ಕೊಟ್ಟು ಪೂಜೆ ಅನ್ನುವಂಥ ಆರಂಭನೆ ಮಾಡಬೇಕಾಗುತ್ತದೆ. ಪೂಜೆಗೆ ಮುಖ್ಯವಾಗಿ ನೀರು, ಅರಿಶಿನ, ಕುಂಕುಮ ಮತ್ತು ರೋಸ್ ವಾಟ್ರು ಮತ್ತು ಕರ್ಪೂರ ಮತ್ತು ಧೂಪ ನೈವೇದ್ಯಗಳನ್ನು ತಯಾರು ಮಾಡ್ಕೊಳ್ಬೇಕಾಗುತ್ತದೆ. ತದನಂತರ ಯಾವ ಇಷ್ಟ ದೇವರಿಗೆ ಬೀಜ ಮಂತ್ರಗಳು, ಗುರುವಿನ ಬೀಜ ಮಂತ್ರಗಳು, ಗುರುಪಾದಕಂ ಅನ್ನುವಂಥದ್ದು ಬರ್ತಾಯಿದೆ, ಅದನ್ನು ಸಂಪೂರ್ಣವಾಗಿ ಪಠನೆ ಮಾಡಬೇಕಾಗುತ್ತದೆ. ಮತ್ತು ಕುಲದೇವರ ಆರಾಧನೆ ಮಾಡುವಂಥವರು ಕುಲದೇವರಿಗೆ ಸಂಬಂಧಪಡುವಂತಹ ಏನು ಬೀಜ ಮಂತ್ರಗಳಾಗಿರ್ಬೋದು, ಶ್ಲೋಕಗಳಾಗಿರ್ಬೋದು ಕಂಪಲ್ಸರಿ ನಾವು ಪಠನೆ ಮಾಡಲೇಬೇಕಾಗುತ್ತದೆ. ಏನಕ್ಕೆ ಮಾಡಬೇಕು ಅಂತಂದರೆ ಭಗವಂತನಿಗೆ ಏನು ಪೂಜೆ ಪುನಸ್ಕಾರಗಳು ನೈವೇದ್ಯಗಳು ಅನ್ನುವಂಥದ್ದು ಮಾಡುವುದಕ್ಕಿನ್ನೂ ಈ ಮಂತ್ರಗಳಿಂದ, ಬೀಜ ಮಂತ್ರಗಳಿಂದ ಮತ್ತು ಶ್ಲೋಕಗಳಿಂದ ಭಗವಂತನ ಎಲ್ಲ ಮನಸ್ಥಿತಿಗಳನ್ನು ಕೂಡ ಸಂಪೂರ್ಣವಾಗಿ ನಮ್ಮ ಹತೋಟಿನಲ್ಲಿ ತಂದುಕೊಳ್ಳೋದಕ್ಕೆ ಒಂದು ಸಾಕ್ಷಾತ್ ನಿದರ್ಶನ ಹೀಗಿರ್ತದೆ. ಮತ್ತು ಪೂಜೆ ವಿಧಾನದಲ್ಲಿ ಪ್ರಾಮುಖ್ಯತೆಯಾಗಿ ನಮ್ಮ ದೇಹ ಎಷ್ಟು ಪ್ರಬಲವಾಗಿರಬೇಕೋ, ನಮ್ಮ ಜ್ಞಾನ ಅನ್ನುವಂಥದ್ದು ಬರೋದಕ್ಕೆ ಎಷ್ಟು ಶಕ್ತಿ ಅನ್ನುವಂಥದ್ದು ಬೇಕಾಗುತ್ತದೋ ಅದೇ ರೀತಿ ಭಗವಂತನ ಪೂಜೆ ಪುನಸ್ಕಾರಗಳಿಗೆ ನೈವೇದ್ಯ ಅನ್ನುವಂಥದ್ದು ತುಂಬಾ ಪ್ರಾಮುಖ್ಯತೆ ಅನ್ನುವಂಥದ್ದು ಕೊಡ್ತೀವಿ. ಯಾಕಂತಂದರೆ ಒಂದು ಹಣ್ಣು ಹೊರಗಡೆಯಿಂದ ತಂದಾಗ ನಾವು ಹಣ್ಣನ್ನು ಹಾಗೇ ಸ್ವೀಕರಿಸಿದಾಗ ಅದು ಫಲ ರುಚಿ ಅನ್ನುವಂಥದ್ದು ಬೇರೆ ಇರ್ತದೆ. ನೈವೇದ್ಯ ಭಗವಂತನಿಗೆ ನೈವೇದ್ಯ ಇಟ್ಟು ಪೂಜೆ ಪುನಸ್ಕಾರಗಳ ನಂತರ ಅದನ್ನು ಪ್ರಸಾದದ ರೂಪಲ್ಲಿ ತಗೊಂಡಾಗ ಅದಕ್ಕೊಂದು ಪ್ರತ್ಯೇಕವಾದ ಒಂದು ಎನರ್ಜಿ ಅನ್ನುವಂಥದ್ದು ನಮ್ಮ ದೇಹಕ್ಕೆ, ನಮ್ಮ ಜ್ಞಾನಕ್ಕೂ ಕೂಡ ಕನೆಕ್ಟ್ ಆಗುತ್ತದೆ. ಆದ ಕಾರಣದಿಂದ ನೈವೇದ್ಯ ಅನ್ನುವಂಥದ್ದು ತುಂಬಾ ಪ್ರಾಮುಖ್ಯತೆ ಅನ್ನುವಂಥದ್ದು ಕೊಡಬೇಕಾಗುತ್ತದೆ. ನೈವೇದ್ಯ ಮಾಡುವಾಗಲೂ ಕೂಡ ಸಂಕಲ್ಪ ಅನ್ನುವಂಥದ್ದು, ಸಿದ್ಧಿ ಅನ್ನುವಂಥದ್ದು ನಮಗೆ ಏನು ಬೇಕೋ ಅದನ್ನು ಭಗವಂತನ ಕರುಣೆ, ಅನುಸರಣೆ ಅನ್ನುವಂಥದ್ದು ಮಾಡಿದಾಗ, ಸಂಪ್ರದಾಯದಿಂದ ಮಾಡಿದಾಗ ಆ ಸಂಪ್ರದಾಯಗಳಿಂದ ಮತ್ತು ನಮ್ಮ ಮಾಡುವಂತಹ ಪದ್ಧತಿಗಳಿಂದ ನಮಗೆ ಇಷ್ಟ ಕಷ್ಟಗಳನ್ನು ಸಂಪೂರ್ಣವಾಗಿ ಭಗವಂತ ಪರಿಪಾಲಿಸ್ತಾನೆ ಮತ್ತು ಕೊಡ್ತಾನೆ ಅನ್ನುವಂಥದ್ದು ಮುಖ್ಯವಾಗಿರ್ತದೆ. ಎಲ್ಲ ಪೂಜಾ ವಿಧಾನಗಳು ನಡೆದಾದ ನಂತರ ಆರತಿ ಬೆಳಗುವಂಥದ್ದು ಬೆಳ್ಳಿ ದೀಪದಲ್ಲಾಗಿರ್ಬೋದು, ತುಪ್ಪದ ದೀಪದಲ್ಲಾಗಿರ್ಬೋದು ಮತ್ತು ನಿಂಬೆಹಣ್ಣಿನ ದೀಪದಲ್ಲಾಗಿರ್ಬೋದು, ತನ್ನ ಇಷ್ಟಾನುಸಾರ ಹೇಗೆ ಭಕ್ತಿಪೂರ್ವಕವಾಗಿ ಭಗವಂತನಿಗೆ ಒಂದು ಬೆಳಕು ಅನ್ನುವಂಥದ್ದು ತೋರಿಸ್ತೀವೋ ಹಾಗೆ ನಮ್ಮ ಜೀವನಕ್ಕೂ, ನಮ್ಮ ಮನೆ ಕುಟುಂಬಕ್ಕೂ ಮತ್ತು ನಮ್ಮ ಹಿತೈಷಿಗಳಿಗೂ ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ಭಗವಂತನಲ್ಲಿ ನಾವು ಮೊರೆ ಹೋದಾಗ ಬೆಳಕು ಎಲ್ಲರಿಗೂ ಕೂಡ ಜ್ಞಾನೋದಯ ಅನ್ನುವಂಥದ್ದು ಸಲ್ಲಿಸುತ್ತದೆ. ಹಾಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಹರಳಿಕಟ್ಟೆಯ ಎಲೆಗಳನ್ನು, ಬೇವಿನ ಎಲೆಗಳನ್ನು ಮತ್ತು ವಿಳ್ಳೆದೆಲೆಗಳನ್ನು, ಬಿಲ್ಪತ್ರೆಯನ್ನು, ತುಳಸಿಯನ್ನು ಪ್ರಾಮುಖ್ಯತೆಯಾಗಿ ಪತ್ರೆಗಳನ್ನು ಈ ಪೂಜಾ ವಿಧಾನಗಳಿಂದ ಯಾವುದೇ ಒಂದು ಸಂಕಲ್ಪ ಮಾಡಿಕೊಂಡು ಅರ್ಪಿಸಿದಾಗ ನಮಗೆ ಸಂಪೂರ್ಣವಾಗಿ ನಮಗೆ ಜೀವನಾಡಿ ಅನ್ನುವಂಥದ್ದು ಏನು ನಮಗೆ ಬರ್ತಾಯಿತ್ತೋ ಆರೋಗ್ಯಕ್ಕಾಗಿರ್ಬೋದು, ಮಾನಸಿಕವಾಗಿ ಸಮಸ್ಯೆಗಳಿಗೆ ಇರುವಂಥದ್ದು ಎಲ್ಲದಕ್ಕೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು. ಮತ್ತು ಕೊನೆಯದಾಗಿ ಕರ್ಪೂರ ಮಂಗಳಾರತಿ ಅನ್ನುವಂಥದ್ದು. ಈ ಕರ್ಪೂರವನ್ನು ಹಚ್ಚುವಾಗ ಸ್ವಲ್ಪ ತುಪ್ಪಕ್ಕೆ ಸ್ವಲ್ಪ ಹಚ್ಚಿ ತುಪ್ಪದ ಕರ್ಪೂರವನ್ನು ಹಚ್ಚಿದಾಗ ಸಂಪೂರ್ಣವಾಗಿ ಮನೆಯಲ್ಲಿ ಇರುವಂತಹ ಯಾವುದೇ ಕ್ರಿಮಿಕೀಟಗಳಿಗೆ ಸಂಬಂಧಪಡುವಂಥದ್ದಾಗಿರ್ಬೋದು, ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಯಾವುದೇ ಒಂದು ದೋಷಗಳು ಅಂತಂದರೆ ದಿಷ್ಟಿ ದೋಷದಿಂದ ಆಗಿರುವಂಥದ್ದು ಮತ್ತು ಸಂಕಲ್ಪ ಸಿದ್ಧಿ ನಶಿಸಿ ಹೋಗುವಂತಹ ಸಮಯದಲ್ಲೂ ಕೂಡ ಈ ತುಪ್ಪದ ಕರ್ಪೂರವನ್ನು ಹತ್ತಿಸಿದಾಗ ನಮಗೆ ಸಂಕಲ್ಪ ಸಿದ್ಧಿ ಸಕ್ಸಸ್ ಆಗುವಂಥದ್ದು, ವಿಳಂಬ ಆಗ್ತಾ ಇರುವಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ಸಕ್ಸಸ್ ಆಗುವಂಥದ್ದು, ಮನೆಯಲ್ಲಿ ಇರುವಂತಹ ಯಾವುದೇ ಒಂದು ಕೆಡುಕು ಅನ್ನುವಂಥದ್ದು ಇದ್ರೂ ಕೂಡ ಹೋಗುತ್ತೆ ಸಂಪೂರ್ಣವಾಗಿ. ತುಪ್ಪದ ಆರತಿ ಅನ್ನುವಂಥದ್ದು
ಕರ್ಪೂರದ ಆರತಿಯನ್ನು ಅನ್ಕೊಂತು ಬೆಳಗ್ಗೆ ಭಗವಂತನಿಗೂ ಅರ್ಪಿಸಿ ತನಗೆ ತಾನು ತಗೊಳ್ಳುವಂಥದ್ದು, ಇತರರಿಗೂ ತೋರಿಸುವಂಥದ್ದು ತುಂಬ ಪ್ರಾಮುಖ್ಯತೆ ಅನ್ನುವಂಥದ್ದು ಇರ್ತೈತೆ. ಇದು ಪೂಜಾ ವಿಧಾನಗಳಿಂದ ನಾವು ಮಾಡುವಂತಹ ಪ್ರತಿಯೊಂದು ಜ್ಞಾನಕ್ಕೂ ಕೂಡ ಭಗವಂತನಿಗೆ ಅರ್ಪಿಸಿದಾಗ ತನ್ನನ್ನು ತಾನು ಅರ್ಥಕೊಳ್ಳೋದಕ್ಕೆ ಒಂದು ಸುಲಭ ಉಪಾಯ ಮತ್ತು ಭಗವಂತನಲ್ಲಿ ಸಂಪೂರ್ಣವಾಗಿ ಲೀಲಾಜಾಲವಾಗಿ ನಾವು ಮಾತನಾಡುವ ಶಕ್ತಿನೂ ಕೂಡ ಪ್ರತಿದಿನವೂ ಕೂಡ ಈ ಬ್ರಾಹ್ಮಿ ಮುಹೂರ್ತದಲ್ಲಾಗಿರ್ಬೋದು, ಗೋಧೂಳಿ ಮುಹೂರ್ತದಲ್ಲಾಗಿರ್ಬೋದು, ಪ್ರತಿದಿನವೂ ಕೂಡ ಮಿಸ್ ಮಾಡ್ದಿರ ಎಲ್ಲನೂ ಅನುಸರಣೆ ಮಾಡಿದಾಗ ನಮ್ಮ ಪುರಾಣಗಳಿಂದನೂ ಕೂಡ ಬಂದಂತಹ ಮತ್ತು ಹಿಂದೂ ಧರ್ಮದ ಸಂಪ್ರದಾಯಗಳನ್ನು ನಾವು ಆಚರಣೆ ಮಾಡ್ಕೊಂಡು ಬಂದಾಗ ಭಗವಂತನಲ್ಲಿ ಸಂಪೂರ್ಣವಾಗಿ ಮಾತನಾಡುವ ಶಕ್ತಿ ನಮಗೆ ಕಂಡುಕೋಬಹುದು. ಕಾಲರ್ ಇದ್ದಾರೆ, ಮಾತಾಡಿಸ್ಬೇಡಣ. ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ಹಲೋ, ಮಾತಾಡಿ ಜೋರಾಗಿ. ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ಭಾಗ್ಯಲಕ್ಷ್ಮಿ ಅಂದ್ಬಿಟ್ಟು. ಯಾರ ಬಗ್ಗೆ ಕೇಳಬೇಕಿತ್ತು? ಒಂದೇ ಜನವರಿ 27 1985. ಓಕೆ, ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ಕಾರ ಅಮ್ಮ. ಮಗಳ ಬಗ್ಗೆ ಸರ್. ಹೇಳಮ್ಮ, ಮಗಳ ಹೆಸರು? ಭಾಗ್ಯಲಕ್ಷ್ಮಿ. ಮಗಳ ಹೆಸರೇ ಭಾಗ್ಯಲಕ್ಷ್ಮಿ. ಸರಿ, ವಯಸ್ಸು, ಡೇಟ್ ಆಫ್ ಬರ್ತ್ ಇದೆಯಾ? ಡೇಟ್ 27 ಜನವರಿ. ಆಮೇಲೆ ಇದು 1985. 88. ಹೇಳಿ ಅಮ್ಮ, ಪ್ರಶ್ನೆ ಏನು? 85 ಸರ್. 27/1/85. ಭಾಗ್ಯಲಕ್ಷ್ಮಿ, ಹೇಳಿ ಅಮ್ಮ, ಪ್ರಶ್ನೆ ಏನು? ಅವ್ರ ಜೀವನದಲ್ಲಿ ತುಂಬಾನೇ ತೊಂದ್ರೆನೇ ಐತೆ. ಮದ್ವೆ ಆಗೈತೆ, 2 ಮಕ್ಳಿದ್ದಾರೆ, ಗಂಡ ಬೇರೆ ಕುಡ್ಕ, ತುಂಬಾನೇ ಕಷ್ಟದಲ್ಲಿದ್ದಾಳ. ಅದಕ್ಕೆ ಸರಿ ಅಮ್ಮ, ಧನುಸು ರಾಶಿ 3ನೇ ಪಾದ. ಧನುಸು ರಾಶಿ 3ನೇ ಪಾದ ಮೂಲ ನಕ್ಷತ್ರಕ್ಕೆ ಸಂಬಂಧಪಡುತ್ತದೆ. ಸರ್ವೇ ಸಾಮಾನ್ಯವಾಗಿ ನಾವು ಪಂಚಾಂಗದ ಆಧಾರದ ಮೇಲೆ ಜ್ಯೋತಿಷ್ಯದಲ್ಲಿ ಏನು ಹೇಳುತ್ತೆ ಅಂತಂದರೆ 27 ನಕ್ಷತ್ರಗಳಲ್ಲಿ ಮಹಾ ನಕ್ಷತ್ರ ಅನ್ನುವಂಥದ್ದು ಇರ್ತೈತೆ. ಹಾಗೆ 7 ನಕ್ಷತ್ರಗಳು ಸ್ವಲ್ಪ ಕ್ಷೀಣ ನಕ್ಷತ್ರ ಅಂತಂದರೆ ಮೂಲ ನಕ್ಷತ್ರ ವಿಶೇಷವಾಗಿ ನಷ್ಟವಿಚ್ಚ ಪ್ರಾಪ್ತಿ ಅನ್ನುವಂಥದ್ದು ಅನುಭವಿಸ್ತಾರೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಬರ್ತೈತೆ. ಸರಿ, ಇವಾಗ ನಿಮಗೆ ಕಷ್ಟ ನೋವು ಏನು ಅನುಭವಿಸ್ತಾ ಇದ್ದಾರೆ? ಮದುವೆ ಆಗಿದೆ, ಮಕ್ಕಳಾಗಿದೆ, ಗಂಡ ತನ್ನ ಹಿಡಿತದಲ್ಲಿ ಇಲ್ಲ, ತನ್ನ ಜ್ಞಾನದಲ್ಲಿಲ್ಲ, ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಸರಿ, ಅರ್ಥ ಆಯಿತು. ತನ್ನ ಮನೆ ಕುಟುಂಬಕ್ಕೂ ಕೂಡ ಅವರಿಬ್ಬರ ಹೆಸರಿಗೂ ಸಂಬಂಧಪಡುವಂತೆ, ಮನೆ ಕುಟುಂಬಕ್ಕೂ ಸಂಬಂಧಪಡುವಂತೆ, ಮಕ್ಕಳಿಗೆ ಹೆಸರಿಗೂ ಸಂಬಂಧಪಡುವಂತೆ ನೀವೇನು ಮಾಡ್ತೀರಾ ಅಂತಂದರೆ ವಿಶೇಷವಾಗಿ ದೇವಿ ಸ್ತೋತ್ರಂ ಅನ್ನುವಂಥದ್ದು ಬರ್ತೈತೆ. ದೇವಿ ಸ್ತೋತ್ರಂ ಅಂತಂದರೆ ಸಾಕ್ಷಾತ್ ದುರ್ಗಾದೇವಿ ಅಂದರೆ ನಮ್ಮ ಚಾಮುಂಡೇಶ್ವರಿ ದೇವಿಗೆ ಹೋಗಿ, ಮೈಸೂರು ಚಾಮುಂಡೇಶ್ವರಿ ದೇವಿಗೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ 3 ಮಂಗಳವಾರ ಮತ್ತು 3 ಶುಕ್ರವಾರಗಳು ನೀವೇ ಆದರೂ ಮಾಡ್ಬೋದು, ಮಗಳಿಗೋಸ್ಕರ ನೀವೇ ಆದರೂ ಮಾಡ್ಬೋದು, ಇಲ್ಲ ಅವ್ರಿಗೆ ಸ್ವಲ್ಪ ಹೇಳಿ ಫ್ಯಾಮಿಲಿ ಸಮೇತ ಮಂಗಳವಾರ ಮತ್ತು ಶುಕ್ರವಾರ ಪ್ರತಿ 3 ಮಂಗಳವಾರ ಶುಕ್ರವಾರ ಮಿಸ್ ಮಾಡ್ದಿರ ದೇವಿ ದರ್ಶನ ಅನ್ನುವಂಥದ್ದು ಮಾಡೋದಕ್ಕೆ ಹೇಳಿ, ಕುಂಕುಮಾರ್ಚನೆ ಅನ್ನುವಂಥದ್ದು ಮಾಡೋದಕ್ಕೆ ಹೇಳಿ, ಮಾಡಿದ ನಂತರ ಅಲ್ಲಿಂದ ತಂದಂತಹ ಪ್ರಸಾದಗಳನ್ನ ಮನೆಗೆ ತಂದಿಟ್ಟುಕೊಂಡು ಪೂಜಾ ಪುನಸ್ಕಾರಗಳ ಪದ್ಧತಿಗಳು ಅನ್ನುವಂಥದ್ದು ಬರ್ತೈತೆ, ಹೇಗೆ ಮಾಡಬೇಕು ಅಂತ. ಅದನ್ನು ಮಾಡಿದಾಗ ಸಂಪೂರ್ಣವಾಗಿ ಗಂಡ ಹತೋಟಿ ಬರೋದಕ್ಕೆ, ತನ್ನನ್ನು ತಾನು ಅಂದರೆ ತನ್ನ ಹೆಂಡತಿ, ಮಕ್ಕಳು, ಮನೆ, ಕುಟುಂಬ ಅನ್ನುವಂಥದ್ದು ಬರೋದಕ್ಕೆ ದೇವಿಯ ಆಶೀರ್ವಾದ ಬೇಕಾಗುತ್ತದೆ. ಮೂಲ ನಕ್ಷತ್ರ ಸಂಪೂರ್ಣವಾಗಿ ಏನು ದೋಷಗಳನ್ನುವಂಥದ್ದು ಏನಿರುತ್ತೋ ಅದನ್ನು ಸ್ವಲ್ಪ ನಶಿಸಿ ಹೋಗ್ಬೋದು. ಆ ರೀತಿಯಾಗಿ ಒಂದು ದೇವಿ ಸ್ತೋತ್ರಂ ಅನ್ನುವಂಥದ್ದು ಒಂದು ಪೂಜಾ ವಿಧಾನ ಮತ್ತು ಕುಂಕುಮಾರ್ಚನೆ ಮಾಡಿಸ್ಬೇಕಾಗುತ್ತದೆ. ಅದನ್ನು ಮಾಡಿಸಿ ಹೆಚ್ಚಿನ ಮಾಹಿತಿಗಾಗಿ ನಮಗೆ 11-12 ಗಂಟೆ ನಂತರ ನನಗೆ ಫೋನ್ ಮಾಡಿ ಅದು ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಮ್ಮ. ಓಕೆ, ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ಹಲೋ, ಮಾತಾಡಿ, ಕೇಳಿಸ್ತಿದೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಭೈರಪ್ಪ ಅಂತ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ. ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ಓಕೆ, ರಾಶಿ ನಕ್ಷತ್ರ? ಧನುಸ್ಸು ರಾಶಿ. ಮಾತಾಡಿ, ಗುರುಜಿ ಇದ್ದಾರೆ. ಹಲೋ, ನಮಸ್ಕಾರ, ಹೇಳಿ ತಮ್ಮ ಹೆಸರು ಮತ್ತು ವಯಸ್ಸು ಹೇಳಿ ಮತ್ತೊಮ್ಮೆ. ಭೈರಪ್ಪ ಸರ್. ವಯಸ್ಸು? ವಯಸ್ಸು
ವಯಸ್ಸು ಒಂದು 34-35. ಹೇಳಿ, ಪ್ರಶ್ನೆ ಏನು? ಸಂತಾನ ಬಗ್ಗೆ 14 ವರ್ಷ ಆಯ್ತು ಮಕ್ಕಳಾಗಿ ಮದುವೆಯಾಗಿ. ಸರಿ, ಆಯಿತು. ಸಂತಾನ ಭಾಗ್ಯದ ವಿಷಯದಲ್ಲಿ ತಿಳ್ಕೊಬೇಕು ಅಂತಂದರೆ ನಿಮ್ಮ ಹೆಂಡತಿಯ ಎಡಗೈಯ ಹಸ್ತರೇಖೆಗಳ ಮುಖಾಂತರದಿಂದ ಮತ್ತು ಅವರ ರಾಶಿ ನಕ್ಷತ್ರಗಳಿಂದ ತಿಳಿಸ್ಕೊಡ್ಬಹುದಾಗುತ್ತದೆ. ಸರಿ, ಆಗಲಿ. ಅವ್ರದ್ದು ಸ್ವಲ್ಪ ನಮಗೆ ವಾಟ್ಸಪ್ನೆಲ್ಲ ಕಳಿಸ್ಕೊಡೋದಕ್ಕೆ ಹೇಳಿ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಮತ್ತು ಕುಲದೇವರ ಆರಾಧನೆ ಮಾಡಿ ಸಾಧ್ಯವಾದಷ್ಟು. ಅರ್ಥ ಆಯ್ತಾ? ಇಷ್ಟ ದೇವರು ಇಂಥ ಕೆಲಸಗಳಿಗೆ ಸಂತಾನ ಭಾಗ್ಯ ವಿಷಯದಲ್ಲಿ ರಾಹು ಕೇತುಗೆ ಸಂಬಂಧಪಡುವಂತಹ ಏನು ಸಮಸ್ಯೆಗಳಿದ್ದು ಅದು ಪರಿಹಾರ ಮಾಡಬೇಕಾಗುತ್ತದೆ. ಎರಡನೇದಾಗಿ ಕುಲದೇವರ ಆರಾಧನೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ. ಇಷ್ಟು ಮಾಡಿದಾಗ ನಿಮ್ಮಲ್ಲಿ ಸಂಪೂರ್ಣವಾಗಿ ಏನು ನಿಮಗೆ ಲೋಪದೋಷಗಳಿದ್ದಾವೆ, ನಿಮ್ಮಲ್ಲಿದೆಯಾ ಇಲ್ಲ ಆಯಮ್ನಲ್ಲಿದೆಯಾ ಅದನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರ ಮಾರ್ಗ ತಿಳಿಸ್ಕೊಡ್ತೀವಿ. ನಮ್ಗೆ ವಾಟ್ಸಪ್ ಮಾಡಿ ಡೀಟೇಲ್ಸ್ನ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಎಸ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಇವತ್ತಿನ 12 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡಿ. 12 ರಾಶಿಗಳು ಮುಖ್ಯವಾಗಿ ಜನ್ಮ ರಾಶಿಗೆ ಸಂಬಂಧಪಡುವಂತಹ ಅಂದರೆ ದಿನದ ಗಳಿಗೆಗಳು ವಿಗಳಿಗೆಗಳು ಅನ್ನುವಂಥದ್ದು ಏನಿದೆಯೋ, ಜನ್ಮ ರಾಶಿಗೆ ಸಂಬಂಧಪಡುವಂಥದ್ದು ನಾಮ ನಕ್ಷತ್ರದಿಂದ ಮತ್ತು ಜನ್ಮ ನಕ್ಷತ್ರಕ್ಕೆ ಸಂಬಂಧಪಡುವಂಥದ್ದು. ಇಂದಿನ ವಿಶೇಷತೆ ಅಂದರೆ ಸೂರ್ಯ ಉದಯದಿಂದ ಸೂರ್ಯ ಮುಳುಗೋವರೆಗೂ ಕೂಡ ಆಗುವಂತಹ ಒಳ್ಳೆಯದು ಮತ್ತು ಕೆಟ್ಟದ್ದು ಅನ್ನುವಂಥದ್ದು ಏನಿದೆಯೋ ಮತ್ತು ಫಲಗಳು ಏನಿದೆಯೋ, ಮೊದಲನೇದಾಗಿ ಮೇಷರಾಶಿಗೆ ಸಂಬಂಧಪಡುವಂಥದ್ದು. ಮೇಷರಾಶಿಗೆ ಈ ದಿನದ ವಿಶೇಷತೆಗಳು ಗುರು ಮತ್ತು ಶುಕ್ರನ ಫಲದಿಂದ ಹಣಕಾಸಿನಲ್ಲಿ ವ್ಯವಸ್ಥಿತ ಅಂತಂದರೆ ಹಣಕಾಸಿಗೆ ಸಂಬಂಧಪಡುವಂತಹ ಏನೇ ಒಂದು ಸಕ್ಸಸ್ ಅನ್ನುವಂಥದ್ದು ಇರುತ್ತೋ ಅದು ಖಂಡಿತವಾಗ್ಲೂ ಇವತ್ತಾಗುತ್ತೆ. ಮತ್ತು ಉದ್ಯೋಗಕ್ಕೆ ಸಂಬಂಧಪಡುವಂತಹ ಉದ್ಯೋಗಕ್ಕೆ ಯಾವುದೇ ಒಂದು ಸರ್ಕಾರಿ ಉದ್ಯೋಗ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೂ ಕೂಡ ಇವತ್ತು ಶುಭ ಸೂಚನೆ ಅನ್ನುವಂಥದ್ದು ಸಿಗುತ್ತದೆ ಮೇಷರಾಶಿಯವರಿಗೆ. ವೃಷಭ ರಾಶಿಗೆ ಸಂಬಂಧಪಡುವಂಥದ್ದು, ವೃಷಭ ರಾಶಿಗೆ ಸಂಬಂಧಪಡುವಂಥದ್ದೇ ಅನಾರೋಗ್ಯ ಅನ್ನುವಂಥದ್ದು ಬರ್ತಾ ಇದೆ. ಇವತ್ತು ದಿನ ಅನಾರೋಗ್ಯ ಬರ್ತಾ ಇರೋದ್ರಿಂದ ಆಹಾರದ ಪದ್ಧತಿಗಳನ್ನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗುತ್ತದೆ. ನಿದ್ರಾಹೀನತೆ ಅನ್ನುವಂಥದ್ದು ಆಗ್ತಾ ಇದೆ. ಅದಕ್ಕೆ ಸಾಧ್ಯವಾದಷ್ಟು ಯೋಗ, ಮೆಡಿಟೇಷನ್ನು ಮತ್ತು ಸಂಕಲ್ಪ ಸಿದ್ಧಿ ಅನ್ನುವಂಥದ್ದು ಮಾಡಿಕೊಂಡಾಗ ಸ್ವಲ್ಪ ಆರೋಗ್ಯದಲ್ಲಿ ಸುಧಾರಣೆ ಅನ್ನುವಂಥದ್ದು ಬರ್ತೈತೆ. ಮಿಥುನ ರಾಶಿಗೆ ಸಂಬಂಧಿಸಿದಂತೆ ಹಣಕಾಸು ಮತ್ತು ಸೌಂದರ್ಯ ಅಂತಂದರೆ ಆರೋಗ್ಯಕ್ಕೆ ಸಂಬಂಧಪಡುವಂಥದ್ದೇ ಸಂಕಲ್ಪ ಸಿದ್ಧಿ ಅನ್ನುವಂಥದ್ದು ಆಗ್ತಾಯಿದೆ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಅನ್ನುವಂಥದ್ದು ಬರ್ತೈತೆ, ಅವುಗಳನ್ನ ಮಾಡ್ಕೋಬೇಕಾಗುತ್ತದೆ. ಮತ್ತು ದಣಿವು ಅಂತಂದರೆ ಸ್ವಲ್ಪ ಕಷ್ಟಪಡಬೇಕು ಮತ್ತು ಇಷ್ಟ ಸಿದ್ಧಿಗಳನ್ನು ಮಾಡ್ಕೋಬೇಕಾಗುತ್ತದೆ. ತೀರ್ಥಸ್ಥಾನಗಳ ಪ್ರಯೋಗ ಅಂತಂದರೆ ಪ್ರಯಾಣ ಅನ್ನುವಂಥದ್ದು ಕೂಡ ಬರ್ತಾಯಿದೆ. ಅಲ್ಲಿನ ತೀರ್ಥಸ್ಥಾನಕ್ಕೆ ಹೋಗಿ ತಮ್ಮ ಇಷ್ಟ ಕಷ್ಟಗಳಿಗೆ ಒಂದು ಪ್ರಯೋಗ ಅಂತಂದರೆ ಪೂಜಾ ಪುನಸ್ಕಾರಗಳಿಂದ ನೀವು ಮಾಡಬೇಕಾಗಿರುವಂಥದ್ದು ಕೆಲವು ಮಾಡಿದಾಗ ಇವತ್ತು ಎಷ್ಟೋ ದಿನಗಳಿಂದ ಪೆಂಡಿಂಗ್ ಆದಂತಹ ಒಂದು ಪೂಜಾ ವಿಧಾನಗಳಿಂದ ಮತ್ತು ಸಂಕಲ್ಪ ಸಿದ್ಧಿ ಅನ್ನುವಂಥದ್ದು ಪೆಂಡಿಂಗ್ ಇರುವಂಥದ್ದನ್ನು ಸಂಪೂರ್ಣವಾಗಿ ಇವತ್ತು ಪ್ರಾರಂಭ ಮಾಡಿದ್ರೆ ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತೈತೆ. ಕರ್ಕಟಕ ರಾಶಿಗೆ ಸಂಬಂಧಪಡುವಂತಹ ನಿಮಗೆ ಮನೆ ಕುಟುಂಬದವರಿಂದ ಚರ್ಚೆಗಳು ಅಂತಂದರೆ ಕೆಲವು ಆಸ್ತಿಗಳ ವಿಷಯದಲ್ಲಾಗಿರ್ಬೋದು, ಭೂಮಿ ತಗೊಳ್ಳೋ ವಿಷಯದಲ್ಲಾಗಿರ್ಬೋದು, ಮತ್ತು ಕೆಲವು ದಿನಗಳಿಂದ, ತಿಂಗಳುಗಳಿಂದ, ವರ್ಷಗಳಿಂದ ಕೋರ್ಟು ಕಚೇರಿಗಳಿಗೆ ಸಂಬಂಧಪಡುವಂತಹ, ಗೋರ್ಮೆಂಟ್ಗೆ ಸಂಬಂಧಪಡುವಂತಹ ಯಾವುದೇ ಇರ್ಬೋದು ಕೇಸ್ ವಿಚಾರದಲ್ಲಿ ಅವು ಕೆಲವು ಪೆಂಡಿಂಗ್ ಇರುವಂಥದ್ದನ್ನು ಕೂಡ ಈ ದಿನದಿಂದ ಸ್ವಲ್ಪ ಪ್ರಾಮುಖ್ಯತೆ ಕೊಟ್ಟು ಗಮನ ಕೊಟ್ಟು ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಂಥವರು ಎಲ್ಲರಿಂದ, ಸ್ನೇಹಿತರ, ಹಿತೈಷಿಗಳಿಂದನೂ ಕೂಡ ಒಂದು ಉನ್ನತವಾದ ಒಂದು ಚರ್ಚೆ, ಒಂದು ನಿರ್ಧಾರ ತೆಗೆದುಕೊಂಡ್ರೆ ಸಕ್ಸಸ್ ಅನ್ನುವಂಥದ್ದು ಈ ದಿನ ಕಾಣಿಸ್ಕೊಂಡು ಬರುತ್ತೆ. ಮತ್ತು ಸಿಂಹರಾಶಿಗೆ ಸಂಬಂಧಪಡುವಂಥದ್ದು, ಸಿಂಹರಾಶಿಗೆ ಸ್ವಲ್ಪ ಆರೋಗ್ಯದಲ್ಲೂ ನಷ್ಟ, ವ್ಯವಹಾರದಲ್ಲೂ ನಷ್ಟ, ಮತ್ತು ಯಾವ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಸಕ್ಸಸ್ ಅನ್ನುವಂಥದ್ದು ನಿಧಾನ ಅನ್ನುವಂಥದ್ದು ಬರ್ತೈತೆ. ಆದ ಕಾರಣದಿಂದ ಕುಲದೇವರ ಆರಾಧನೆಯನ್ನು ಮಾಡಿ, ಇಷ್ಟ ದೇವರ ಆರಾಧನೆಯನ್ನು ಮಾಡಿ, ತಂದೆ ತಾಯಿಯರ ಆಶೀರ್ವಾದನೂ ಕೂಡ ಬೇಕಾಗುತ್ತೆ. ನಿಮ್ಮ ಮನೋಧೈರ್ಯ ಅನ್ನುವಂಥದ್ದು ಸ್ವಲ್ಪ ದೃಢವಾಗಿರಲಿ. ಈ ದಿನ ಸ್ವಲ್ಪ ನಷ್ಟ ವಿಚಾರದಲ್ಲಿ ಅನುಭವಿಸಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ಸ್ವಲ್ಪ ಅನುಕೂಲ ಅನ್ನುವಂಥದ್ದು ಇದ್ದಾವೆ. ಸ್ವಲ್ಪ ಧೈರ್ಯದಿಂದ ತಂದುಕೊಳ್ಳಿ. ಕನ್ಯಾ ರಾಶಿಗೆ ಸಮಯ ಇವತ್ತಿನ ದಿನ ಹೇಗಿದೆ ಅಂತಂದರೆ
ಯಾವ ವಿಷಯದಲ್ಲೂ ಕೂಡ ಕುಟುಂಬದಲ್ಲಿ ಮತ್ತು ತನ್ನ ಸ್ವಯಂ ವಿಚಾರದಲ್ಲೂ ಕೂಡ ಮತ್ತು ಹಿತೈಷಿಗಳಿಂದನೂ ಕೂಡ ಮತ್ತು ಸಂಬಂಧಿಕರಿಂದನೂ ಕೂಡ ಬರುವಂತಹ ಒಂದು ಶುಭ ಸೂಚನೆ, ಶುಭ ಅಂತಂದರೆ ಒಂದು ಅಪರ್ಚುನಿಟಿ ಅನ್ನುವಂಥದ್ದು ಏನಿದೆಯೋ ಇವತ್ತು ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗುವಂತಹ ಮಾರ್ಗ ಅನ್ನುವಂಥದ್ದು ಐತೆ. ಎಲ್ಲರ ಸಹಪಾಠಿಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಮಾಡುವಂತಹ ಕೆಲಸ ಜಾಗದಲ್ಲಾಗಿರ್ಬೋದು, ಯಾವ ಕ್ಷೇತ್ರದಲ್ಲಿದ್ರೂ ಕೂಡ ಸರಿ, ಅವರು ಸ್ವಲ್ಪ ಇವತ್ತು ಚೈತನ್ಯದಿಂದ ಒಂದು ಒಳ್ಳೆ ಉತ್ಸಾಹದಿಂದ ಒಂದು ನಗುಮುಖದಿಂದ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಎಲ್ಲವನ್ನೂ ಕೂಡ ತನ್ನದಾಗಿಸ್ಕೋಬೋದು, ದಕ್ಕಿಸ್ಕೋಬೋದು ಅನ್ನುವಂಥದ್ದು ಒಂದು ವಿಶೇಷವಾದ ದಿನ. ಮತ್ತು ತುಲಾರಾಶಿಗೆ ಸಂಬಂಧಪಡುವಂಥದ್ದು, ತುಲಾರಾಶಿಗೆ ಸಂಬಂಧಪಡುವಂತಹ ಮನೋಜ್ಞಾನ ಅನ್ನುವಂಥದ್ದು ಏನಿದೆಯೋ, ತನ್ನ ಬುದ್ಧಿ, ತನ್ನ ಇಚ್ಛಾಶಕ್ತಿ ಅನ್ನುವಂಥದ್ದು ತನ್ನ ಕೈಯಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು ಇರ್ತೈತೆ. ಮತ್ತು ಸಣ್ಣ ಪುಟ್ಟದಾಗಿ ಅಡೆತಡೆಗಳು ಅನ್ನುವಂಥದ್ದು ಆಗ್ತೈತೆ. ಎಷ್ಟೇ ನಾವು ಶ್ರದ್ಧಾಭಕ್ತಿಯಿಂದ ನಾವು ಮಾಡುವಂತಹ ಕೆಲಸಕ್ಕೆ ಗಂಭೀರವಾಗಿದ್ರೂ ಕೂಡ ಅಡೆತಡೆಗಳು ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿರ್ತೈತೆ. ಯಾವುದಕ್ಕೂ ಕೂಡ ಯೋಚನೆ ಮಾಡ್ದಿರ ತನ್ನ ಜ್ಞಾನ ಅನ್ನುವಂಥದ್ದು, ತನ್ನ ಗುರಿ ತಲುಪೋದಕ್ಕೋಸ್ಕರ ಮುನ್ನುಗ್ಗಿ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಾಣಿಸುತ್ತೆ. ವೃಶ್ಚಿಕ ರಾಶಿಗೆ ಸಂಬಂಧಪಡುವಂಥದ್ದು, ವೃಶ್ಚಿಕ ರಾಶಿಗೆ ಇವತ್ತನ್ನು ವಿಶೇಷವಾಗಿ ಹಣಕಾಸಿನಲ್ಲಿ ಸ್ವಲ್ಪ ವ್ಯಯ ಅಂತ ಬರ್ತಾ ಇದೆ. ಅಂದರೆ ದುಂದು ವೆಚ್ಚ. ನೀವು 100 ರೂಪಾಯಿ ಸಂಪಾದನೆ ಮಾಡಿದ್ರೆ 150 ರೂಪಾಯಿ ಖರ್ಚಾಗುವಂತಹ ದಿನ ಇವತ್ತು. ಆದ ಕಾರಣದಿಂದ ಸ್ವಲ್ಪ ಹಣಕಾಸಿನಲ್ಲಿ ಸ್ವಲ್ಪ ಜಾಗೃತಿಗೆ ಆಗಿರಿ, ಯಾರಿಗೂ ಸಾಲ ಕೊಡಬೇಡಿ ಮತ್ತು ಸಾಲ ತಗೊಳ್ಬೇಡಿ, ಈ ರೀತಿಯಾಗಿ ಇರ್ತೈತೆ. ಮತ್ತು ಹಿತೈಷಿಗಳು ಏನು ಅಂತಾರೆ, ಹೊಸ ಪರಿಚಯ ಅನ್ನುವಂಥದ್ದು ಆಗುವಂಥದ್ದು ಇರ್ತೈತೆ. ಹೊಸ ಪರಿಚಯ ಮಾಡ್ಕೊಳ್ಳಿ, ನಿಮ್ಮ ಜ್ಞಾನಕ್ಕೆ ಸಂಬಂಧಿಸಿದಂಥವರನ್ನು ಮಾತ್ರನೇ ಪರಿಚಯ ಮಾಡ್ಕೊಳ್ಳಿ. ಯಾಕಂತಂದರೆ ಹಣಕಾಸಿನಲ್ಲಿ ಸ್ವಲ್ಪ ವ್ಯಯ ಅಂತ ಬರ್ತಾ ಇದೆ, ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಿ. ಧನುಸು ರಾಶಿಗೆ ಸಂಬಂಧಪಡುವಂತಹ, ಧನುಸು ರಾಶಿಗೆ ಹಣಕಾಸು, ವ್ಯವಹಾರ ಮತ್ತು ಆರೋಗ್ಯ ಮತ್ತು ಕುಟುಂಬದಲ್ಲಿ ಒಂದು ಉನ್ನತವಾದ ಸ್ಥಾನ, ಎಲ್ಲ ವಿಷಯದಲ್ಲೂ ಕೂಡ ಧನುಸು ರಾಶಿಗೆ ಸಂಬಂಧಪಡುವಂಥದ್ದು. ಆಲ್ಮೋಸ್ಟ್ ಈ ವರ್ಷ ಪೂರ್ತಿನೇ ಧನುಸು ರಾಶಿಗೆ ಚೆನ್ನಾಗಿದೆ, ಇವತ್ತು ಕೂಡ ಚೆನ್ನಾಗಿದೆ, ತುಂಬ ವಿಶೇಷವಾಗಿದೆ. ಯಾವುದಾದ್ರೂ ಒಂದು ಉನ್ನತವಾದ ಸ್ಥಾನಕ್ಕೆ ಕೈ ಹಾಕಿ. ಯಾಕಂತಂದರೆ ಒಂದು ಕುಟುಂಬದ ಏಳಿಗೆಗಾಗಿ, ಅಂದರೆ ಸಮಾಜ ಕಲ್ಯಾಣಕ್ಕಾಗಿ, ಏಳಿಗೆಗಾಗಿ ಒಂದು ಒಳ್ಳೆ ನಿರ್ಧಾರ ತಗೊಳ್ಳಿ. ಭಗವಂತನ ಸಂಕಲ್ಪ ಮಾಡಿಕೊಂಡು ಯಾವುದಕ್ಕೆ ಕೈ ಹಾಕಿದ್ರೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗುತ್ತದೆ. ಮತ್ತು ವಿಶೇಷವಾಗಿ ಯಾವುದಾದ್ರೂ ಕೂಡ ದನ ಕರುಗಳನ್ನ ಮನೆಗೆ ತಂದುಕೊಳ್ಳುವಂಥದ್ದು, ಸಾಕೋದಕ್ಕೆ ಪ್ರಯತ್ನ ಪಡಿ. ಖಂಡಿತವಾಗ್ಲೂ ಕೂಡ ನಿಮಗೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಅನ್ನುವಂಥದ್ದು ಕೂಡ ಇರುತ್ತೆ. ವರ್ಷ ಪೂರ್ತಿಯಾಗಿ ಬಲ ಅನ್ನುವಂಥದ್ದು ಈ ದಿನ ವಿಶೇಷವಾಗಿದೆ. ಮಕರ ರಾಶಿಗೆ ಸಂಬಂಧಿಸಿದ್ದು, ಮಕರ ರಾಶಿಗೆ ಸಂಬಂಧಿಸಿದ್ದು ವಿಶೇಷವಾಗಿ ವ್ಯವಹಾರ ಅನ್ನುವಂಥದ್ದು ಬರ್ತೈತೆ. ಹಣಕಾಸು, ವ್ಯವಹಾರ ಮತ್ತು ಅಗ್ರಿಕಲ್ಚರ್, ಏನು ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಧಾನ್ಯಗಳನ್ನ ಪರ್ಚೇಸ್ ಮಾಡುವಂಥದ್ದು ಮತ್ತು ವಾಣಿಜ್ಯಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರ ಅನ್ನುವಂಥದ್ದು ಮಾಡುವಂಥದ್ದು. ಮತ್ತು ಹಣಕಾಸಿನಲ್ಲಿ ವಿಶೇಷವಾಗಿ ಹಣಕಾಸಿನಲ್ಲಿ ಸಾಲ ಕೊಡಬಾರ್ದು, ಸಾಲ ತಗೋಬಾರ್ದು, ನಿಜಾನೇ. ಬಟ್ ಈ ದಿನ ಮಕರ ರಾಶಿಗೆ ಸಂಬಂಧಪಡುವಂಥದ್ದು ಹಣಕಾಸಿನಲ್ಲಿ ಸ್ವಲ್ಪ ಸಾಲ ಆದರೂ ಪರವಾಗಿಲ್ಲ, ಒಂದು ಉನ್ನತವಾದ ಆಲೋಚನೆ ತಗೊಂಡು ಒಂದು ಒಳ್ಳೆ ನಿರ್ಧಾರಕ್ಕೆ ಕೈ ಹಾಕಿ ಒಂದು ಬಿಸ್ನೆಸ್ಸಿಗೆ ಅನ್ನುವಂಥದ್ದು ಮಾಡಿ. ಖಂಡಿತವಾಗ್ಲೂ ಕೂಡ ನಿಮಗೆ ಮಕರ ರಾಶಿಯವರಿಗೆ ಒಂದು ಹಣಕಾಸಿನಲ್ಲಿ ಉದ್ಯೋಗಕ್ಕೆ ಮತ್ತು ಬಿಸ್ನೆಸ್ಸಿಗೆ ಒಂದು ಸುವರ್ಣ ಅವಕಾಶ. ಕುಂಭರಾಶಿಯವರಿಗೆ, ಕುಂಭರಾಶಿಗೆ ಸಂಬಂಧಿಸಿದ್ದು ಇವಾಗ ಏನಪ್ಪ ಅಂತಂದರೆ, ಮನಸ್ಸಿನಲ್ಲಿ ಎಷ್ಟೋ ವರ್ಷಗಳಿಂದ, ದಿನಗಳಿಂದ, ತಿಂಗಳುಗಳಿಂದ ಇಷ್ಟ ಸಿದ್ಧಿ ಕಾರ್ಯ ಮಾಡ್ಕೊಳ್ಳುವಂಥದ್ದು ಪೆಂಡಿಂಗ್ ಇರ್ತಾಯಿತ್ತು. ಅಂತಂದರೆ ಯಾವುದೂ ಕೂಡ ಸಕ್ಸಸ್ ಆಗ್ತಾ ಇರಲಿಲ್ಲ. ಮತ್ತು ಪ್ರೀತಿ ಪಾತ್ರರು ವಿಶೇಷವಾಗಿ ತನ್ನ ಮಾತು ಕೇಳೋದಿಲ್ಲ. ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಯಾರಲ್ಲೂ ಕೂಡ ಸ್ವಲ್ಪ ಇರುಸು ಮನಸ್ಸು ಅನ್ನುವಂಥದ್ದು ಏನು ಇರ್ತಾಯಿತ್ತು. ಮತ್ತು ಎಷ್ಟೋ ದಿನಗಳಿಂದ ಕೆಲವು ಸಂಬಂಧಗಳು ಪೆಂಡಿಂಗ್ ಇದ್ಬಿಡ್ತಾಯಿತ್ತು. ಮಾತಾಡಿಸ್ಬೇಕು ಅನ್ನಿಸ್ತಾ ಇರ್ತೈತೆ, ಮಾತಾಡ್ಸೋಕ್ಕಾಗೋದಿಲ್ಲ. ಅಂದರೆ ಅವ್ರಲ್ಲಿ ಬರಬೇಕು ಅಂತ ಅನ್ಕೋತಾ ಇರ್ತೀವಿ. ಅದನ್ನು ಕೂಡ ಬದಿಗಿಟ್ಟು ತನ್ನ ಈಗೋ ಅನ್ನುವಂಥದ್ದನ್ನು ಕೂಡ ಸಂಪೂರ್ಣವಾಗಿ ಬದಿಗಿಟ್ಟು ಭಗವಂತನ ಸಂಕಲ್ಪ ಮಾಡಿಕೊಂಡು, ನೀವು ಯಾರಿಗೆ ಸಂಬಂಧಗಳ ವಿಷಯಗಳಲ್ಲಿ ಮತ್ತು ಪ್ರೀತಿ ವಿಶ್ವಾಸದಲ್ಲಿ ಸ್ವಲ್ಪ ಕೊರತೆ ಅನ್ನುವಂಥದ್ದು ಯಾರ್ದಿರುತ್ತೋ ಅವ್ರನ್ನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಇಷ್ಟ ದೇವರಿಗೆ ಮತ್ತು ಕುಲದೇವರಿಗೆ ಸ್ವಲ್ಪ ಅರ್ಪಿಸಿ ಇವತ್ತು ಮಾತನಾಡಿ ಸಂಪೂರ್ಣವಾಗಿ ನಿಮ್ಮಲ್ಲಿ ಏನು ಕೋಪತಾಪಗಳಿತ್ತೋ, ವಿರಸ ಅನ್ನುವಂಥದ್ದು ಏನಿತ್ತೋ, ಮನಸ್ತಾಪಗಳಲ್ಲೂ ಇಬ್ಬರಲ್ಲೂ ಏನಿರುತ್ತೋ ಸಂಪೂರ್ಣವಾಗಿ ಇವತ್ತು ನಶಿಸೋಗುತ್ತೆ, ಕನೆಕ್ಟ್ ಆಗುತ್ತೆ. ಒಂದು ಒಳ್ಳೆ ಸಂಬಂಧ ಅನ್ನುವಂಥದ್ದು ತಿರ್ಗಾ ಮತ್ತೆ ಕನೆಕ್ಟ್ ಆಗುತ್ತೆ, ಬೆಳೆಯುತ್ತೆ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಮತ್ತು ಮೀನರಾಶಿಗೆ ಸಂಬಂಧಪಡುವಂಥದ್ದು, ಮೀನರಾಶಿಯಲ್ಲಿ ವಿಶೇಷವಾಗಿ ಈ ದಿನ ಏನಪ್ಪ ಅಂತಂದರೆ, ಇದೇನು ಸಂತಾನ ಭಾಗ್ಯದ ವಿಷಯದಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇರುವವರು ಮತ್ತು ನವ ದಂಪತಿಗಳಿಗೂ ಕೂಡ ಒಂದು ಶುಭ ಸೂಚನೆ.
ವಿಶೇಷವಾಗಿ ನವಗ್ರಹವನ್ನು ಸ್ಥಾಪನೆ ಮಾಡಿ, ನವಗ್ರಹವನ್ನು ಪೂಜೆ ಮಾಡಿ, ನವಗ್ರಹ ಆರಾಧನೆ ಮಾಡಿ ಮತ್ತು ನವಗ್ರಹಗಳಿಗೆ ಸಂಬಂಧಿಸಿದಂತಹ ಶ್ಲೋಕಗಳನ್ನು ಎಲ್ಲ 9 ಗ್ರಹಗಳ ಶ್ಲೋಕಗಳನ್ನು ಬರೀರಿ ಮತ್ತು ಪಠನೆ ಮಾಡಿ ಸ್ಮರಿಸಿದಾಗ ಮತ್ತು ಏನಾಗುತ್ತದೆ ಅಂತಂದರೆ ಹಣಕಾಸಿಗೂ ಮತ್ತು ಸಂತಾನ ಭಾಗ್ಯಕ್ಕೂ ಮತ್ತು ಹೊಸದಾಗಿ ದಂಪತಿಗಳು ಏನೇ ಇರ್ತಾರೋ ಅವರಿಗೆ ಮುಂದಿನ ಜೀವನಗಳಲ್ಲಿ ಅಡೆತಡೆಗಳಾಗುವಂತಹ ಎಲ್ಲ ವಿಷಯಗಳಲ್ಲೂ ಸ್ವಲ್ಪ ಸಕ್ಸಸ್ ಅನ್ನುವಂಥದ್ದು ಇವತ್ತಿನ ಹೊಸ ವಿಷಯದ ಬುನಾದಿ. ಇದು 12 ರಾಶಿಗಳಿಗೆ ಸಂಬಂಧಿಸಿದಂತಹ ಎಲ್ಲ ವಿಷಯಗಳು 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ವಿಶೇಷವಾದ ಸಮಯ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಪೂಜೆ ಇರಬಹುದು, ಹಾಗೆ ದಿನ ಭವಿಷ್ಯದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ವೀಕ್ಷಕರೇ ನೋಡಿದ್ರಲ್ಲ, ಹಾಗೆ ನೀವು ಕೂಡ ಗುರೂಜಿಯವರ ಹತ್ರ ಮಾತನಾಡಬೇಕು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಕರೆ ಮಾಡಿರ್ತೀರಾ. ಯಾರಿಗೆಲ್ಲ ಕಾಲ್ ಕನೆಕ್ಟ್ ಆಗಿರೋದಿಲ್ವೋ ಗುರೂಜಿಯವರ ಪರ್ಸನಲ್ ನಂಬರ್ ಹಾಗೆ ಅವರ ವಿಳಾಸವನ್ನು ನಾವೀಗ ತೋರಿಸ್ತೇವೆ, ನೀವು ಭೇಟಿ ಕೊಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜ್ಯೋತಿಷ್ಯ ಕಿರಣ ಪಂಡಿತ ಶ್ರೀ ನಾಗೇಶ್ ಗುರೂಜಿ. ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ, ಫಸ್ಟ್ ಮೇನ್, 3ನೇ ಬ್ಲಾಕ್, 4ನೇ ಸ್ಟೇಜ್, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. 990089089019 990089089018.